ಹಸಿರು ಕಾನನಗಳು, ಹರಿದು ಹೋಗುವ ನದಿಗಳಿಂದ ಆವರಿಸಲ್ಪಟ್ಟ ಒಂದು ಸಣ್ಣ ಗ್ರಾಮದಲ್ಲಿ 7 ಸಹೋದರರು ಮತ್ತು ಅವರ ಪ್ರೀತಿಯ ತಂಗಿ ಮಾಯಾ ವಾಸಿಸುತ್ತಿದ್ದರು. ಅವರ ತಾಯಿ ತಂದೆಯರು ತೀರಿಹೋದ ನಂತರ, ಸಹೋದರರು ಒಟ್ಟಾಗಿ ಕುಟುಂಬವನ್ನು ಪೋಷಿಸುತ್ತಿದ್ದರು. ಅರ್ಜುನ್, ಹಿರಿಯ ಸಹೋದರ, ಬಲಿಷ್ಠ ಮತ್ತು ಬುದ್ಧಿವಂತನಾಗಿದ್ದನು. ಭೈರವ್, ದ್ವಿತೀಯ ಸಹೋದರ, ನಿಪುಣ ಕಮ್ಮಾರನಾಗಿದ್ದನು. ಚಂದನ್, ಮೂರನೇ ಸಹೋದರ, ಒಳ್ಳೆಯ ರೈತನಾಗಿದ್ದನು. ದೇವ್, ನಾಲ್ಕನೇ ಸಹೋದರ, ಮೀನುಗಾರನಾಗಿದ್ದು, ತಾಜಾ ಮೀನು ತರುತ್ತಿದ್ದ. ಶ್ರೀಹರಿ, ಐದನೇ ಸಹೋದರ, ಶ್ರೇಷ್ಠ ಕಾರ್ಪೆಂಟರ್. ಸಂಜಯ, ಆರನೆಯ ಸಹೋದರ, ಅದ್ಭುತ ಕಥೆಗಾರನಾಗಿದ್ದು, ಎಲ್ಲರ ಮನಸ್ಸನ್ನು ಹಗುರ ಮಾಡುತ್ತಿದ್ದ. ಗೋವಿಂದ್, ಕಿರಿಯ ಸಹೋದರ, ಚುರುಕು ಮತ್ತು ಬುದ್ಧಿವಂತನಾಗಿದ್ದ. ಇವರೆಲ್ಲರ ಅಚ್ಚುಮೆಚ್ಚಿನ ತಂಗಿ ಮಾಯಾ, ಸದಾ ಸಂತೋಷಪಡುವ, ಪ್ರೀತಿಪೂರ್ಣ ಹೃದಯದವಳಾಗಿದ್ದಳು. ಸಹೋದರರು ಅವಳನ್ನು ಪ್ರಾಣಕ್ಕಿಂತಲೂ ಹೆಚ್ಚು ಪ್ರೀತಿಸುತ್ತಾ, ಎಲ್ಲ ಅಪಾಯಗಳಿಂದ ಅವಳನ್ನು ರಕ್ಷಿಸುತ್ತಿದ್ದರು. ಒಂದು ದಿನ, ಭಯಾನಕ ಬರಗಾಲವು ಗ್ರಾಮಕ್ಕೆ ಬಂತು. ನದಿ ಒಣಗಿದರೂ, ಭೂಮಿಯು ಬಿರುಕು ಬಿಟ್ಟು ಆಹಾರ ದೊರೆಯದಂತಾಯಿತು. ಗ್ರಾಮವನ್ನು ಉಳಿಸಲು 7 ಸಹೋದರರು ವಿವಿಧ ದಿಕ್ಕುಗಳಿಗೆ ತೆರಳಿ ಪರಿಹಾರವನ್ನು ಹುಡುಕಲು ನಿರ್ಧರಿಸಿದರು. ಅವರು ಹೋದ ನಂತರ, ಮಾಯಾ ಗ್ರಾಮದಲ್ಲಿಯೇ ಉಳಿದಳು, ಸಹೋದರರ ಪುನಃ ಆಗಮನದ ನಿರೀಕ್ಷೆಯಲ್ಲಿ. ಹಲವು ವಾರಗಳಾದರೂ ಸಹೋದರರು ಮರಳಲಿಲ್ಲ. ಒಂದು ದಿನ ಸಂಜೆ, ಗಾಳಿಯಲ್ಲಿ ಒಂದು ದೈವಿಕ ಶಬ್ದ ಕೇಳಿಸಿತು. 7 ನಕ್ಷತ್ರಗಳ ಸರೋವರವನ್ನು ಹುಡುಕು, ಅಲ್ಲಿ ನೀರು ಎಂದಿಗೂ ಒಣಗುವುದಿಲ್ಲ. ತನುಮನ ಧೈರ್ಯವನ್ನು ತೊಡಗಿ, ಮಾಯಾ ಅದನ್ನು ಹುಡುಕಲು ನಿರ್ಧರಿಸಿದರು. ರಾತ್ರಿ ನಕ್ಷತ್ರಗಳನ್ನು ಅನುಸರಿಸಿ, ಹಗಲು ಹಕ್ಕಿಗಳನ್ನು ನೋಡಿ, ಅವಳು ಅರಣ್ಯಗಳಲ್ಲಿ ನಡಿಗೆಯಿಟ್ಟಳು. ಹಲವಾರು ದಿನಗಳ ಪಯಣದ ನಂತರ, ಕೊನೆಗೂ ಮಾಯಾ ಅದ್ಭುತ ಸರೋವರವನ್ನು ಪತ್ತೆ ಹಚ್ಚಿದಳು. ಆಕೆ ನೀರನ್ನು ಮುಟ್ಟಿದ ಕ್ಷಣ, ಸರೋವರ ಪ್ರಜ್ವಲಿಸಿತು, ಆಕಾಶದಲ್ಲಿ ಗುಡುಗು ಮಳೆಯಾಯಿತು. ಅವಳ ಮುಂದೆಯೇ 7 ಸಹೋದರರು ಕಾಣಿಸಿಕೊಂಡರು. ಅವರನ್ನು ಶಾಪದಿಂದ ಬಿಡುಗಡೆ ಮಾಡುವುದು ಮಾಯಾಳ ಉದ್ದೇಶವಾಗಿತ್ತು. ತಕ್ಷಣವೇ, ಸರೋವರದ ನೀರು ತುಂಬಿ ಹರಿಯಿತು. ಸಹೋದರರು ಅದನ್ನು ತಮ್ಮ ಗ್ರಾಮಕ್ಕೆ ಕೊಂಡೊಯ್ದರು. ಊರಿನ ಬರಗಾಲ ತೀರಿತು, ಮತ್ತೆ ಎಲ್ಲರ ಜೀವನ ಪುನಶ್ಚೇತನಗೊಂಡಿತು. ಆ ದಿನದಿಂದ, 7 ಸಹೋದರರು ಮತ್ತು ಅವರ ತಂಗಿ ಮಾಯಾ, 7 ನಕ್ಷತ್ರಗಳ ಸರೋವರದ ರಕ್ಷಕರು, ಎಂದು ಪ್ರಸಿದ್ಧರಾದರು. ಅವರು ಸದಾ ಗ್ರಾಮವನ್ನು ರಕ್ಷಿಸುತ್ತಾ, ಸಂತೋಷದಿಂದ ಜೀವನ ಸಾಗಿಸಿದರು.